ನನಗೆ ಇವತ್ತು ಅನಿರುದ್ಧ್ ಜಾತ್ಕರ್ ಯಾರು ಅಂತ ಕರ್ನಾಟಕಕ್ಕೆ ಗೊತ್ತು. ಬಿಫೋರ್ ದಟ್, ಚಿಟ್ಟೆಗೆ ಮುಂಚೆ ಯಾರು ನಿಮ್ಮ ಫ್ಯಾಮಿಲಿಯಲ್ಲಿತ್ತು? ಇಲ್ಲಿಂದ ಬಂದ್ರಿ? ನಾವು ಧಾರವಾಡದಿಂದ ಬಂದ್ವಿ. ಹಾ. ನಾನು ಹುಟ್ಟಿದ್ದು ಮುಂಬೈಯಲ್ಲಿ, ಯಾಕಂದ್ರೆ ನಮ್ಮ ತಾಯಿ ತವರು ಮನೆ ಮುಂಬೈ. ನಂತರ ಧಾರವಾಡದಲ್ಲೇ ನಾನು ಬೆಳೆದಿದ್ದು. PUC ಸೆಕೆಂಡ್ ಇಯರ್ವರೆಗೂ ಧಾರವಾಡದಲ್ಲೇ ನಾನು ಓದಿದ್ದು. ಅದಾದ ಮೇಲೆ ನಾನು ಮುಂಬೈಗೆ ಹೋಗಿ ಇಂಟೀರಿಯರ್ ಡಿಸೈನಿಂಗ್ ಮಾಡಿದೆ, ಜೊತೆಗೆ ಹಾಡುಗಾರಿಕೆ ಕಲಿತೆ. ಅಲ್ಲೂ ಕೂಡ ಸಾಕಷ್ಟು ಕಚೇರಿಗಳನ್ನು ಮಾಡಿದ್ದೀನಿ ನಾನು. ಅಂದರೆ ಆರ್ಕೆಸ್ಟ್ರಾಸ್ಗಳು, ನಮ್ಮ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಆ್ಯಸ್ ಎ ಸಿಂಗರ್ ಇದ್ದೆ. ನಾನು ನಾಟಕದಲ್ಲೂ ಅಭಿನಯಿಸ್ತಾ ಇದ್ದೆ, ನಾಟಕದ ಹಿಂದೆ ಕೂಡ ಕೆಲಸ ಮಾಡ್ತಾ ಇದ್ದೆ. ಇಂಟೀರಿಯರ್ ಡಿಸೈನಿಂಗ್ ಇದಕ್ಕೂ ಎಲ್ಲಿಗೆ ಸಂಬಂಧ ಇತ್ತು? ನಮ್ಮ ಮನೆಯಲ್ಲೇ ಅದು ಎರಡೂ ಇದೆ. ನಮ್ಮ ತಂದೆಯವರು ವಾಸ್ತುಶಿಲ್ಪಿ, ಆರ್ಕಿಟೆಕ್ಟ್ ಅವರು. ಹಾಗಾಗಿ ಅವರಿಂದ ನನಗೆ ಇಂಟೀರಿಯರ್ ಡಿಸೈನಿಂಗ್ ಬಂತು. ಅವರು ಹಾಡು ತುಂಬಾ ಚೆನ್ನಾಗಿ ಹೇಳ್ತಾರೆ, ಹಾಗಾಗಿ ಗಾಯನ ಬಂತು. ನಮ್ಮ ತಾಯಿ ತುಂಬಾ ಒಳ್ಳೆ ಅಭಿನೇತ್ರಿ, ತುಂಬಾ ಒಳ್ಳೆ ಕಲಾವಿದೆ, ಹಾಗಾಗಿ ಅಭಿನಯ ಅವರಿಂದ ಬಂತು. ಇಬ್ರು ತುಂಬಾ ಚೆನ್ನಾಗಿ ಬರೀತಾರೆ. ಹೌದಾ? ಹೌದೌದು, ಇಬ್ರು ಕನ್ನಡದಲ್ಲಿ ಇಲ್ಲ, ಅವರು ಮರಾಠಿ ಆಮೇಲೆ ಇಂಗ್ಲಿಷ್. ಸೊ ಅವರಿಂದ ಬರವಣಿಗೆನೂ ಬಂತು. ಇವರಿಬ್ಬರೇ ಅಲ್ಲ, ಇಡೀ ಕುಟುಂಬ, ಹಿಂದಿನ ಪೀಳಿಗೆಗಳು ಕೂಡ ಹಾಗೇನೆ. ಹಾಗಾಗಿ ಅದು ಎಲ್ಲರಿಂದ ಸ್ವಲ್ಪ ಅದು ತಗೊಂಡಿದ್ದೀನಿ ನಾನು. ಅವ್ರದೇ ಮಾರ್ಗದರ್ಶನ, ಅವರ ಒಂದು ಆಶೀರ್ವಾದ ಅಷ್ಟೇ. ಕನ್ನಡ ಸಿನಿಮಾಗೆ ಹೆಂಗ್ ಕನೆಕ್ಟ್ ಬಿಡ್ರಿ ಸರ್ ನೀವು? ಅಂದ್ರೆ ಚಿಟ್ಟೆ ಅಲ್ವಾ ಫಸ್ಟ್? ಚಿತ್ರದಲ್ಲಿ ನೀವು ಪಟ್ ಅಂತ ಕಾಣಿಸ್ಕೊಳ್ತೀರಿ. ಅಂದ್ರೆ ಒಂದು ಹೊಸ ಟೀಮ್ ಬರುತ್ತೆ, ಮ್ಯಾಜಿಕ್ ಮಾಡ್ಬಿಡ್ತೀರ ಒಂದ್ಸಲಿ. ಅಂದ್ರೆ ಏನೋ ಒಂದು ಫ್ರೆಶ್ ಟೀಮು, ಫ್ರೆಶ್ ಫೇಸಸ್, ಫ್ರೆಶ್ ಸಾಂಗ್ಸು ಎಲ್ಲ ನೆಕ್ಸ್ಟ್ ಲೆವೆಲ್. ಹೌ ಇಟ್ ಇಸ್? ಅದು ಹೆಂಗ್ ಸಾಧ್ಯ ಆಯ್ತು? ನೀವ್ ಹೆಂಗ್ ಬಂದ್ರಿ ಆ ಟೀಮ್ ಒಳಗೆ? ಅದು ಪಟ್ಟಂತ ಬಂದಿಲ್ಲ, ಅದರಿಂದ ಸಾಕಷ್ಟು ಶ್ರಮನೂ ಇತ್ತು ನಮ್ದು. ಜನರ ಕಣ್ಣಿಗೆ ಹೊಸ ಟೀಮ್ ಏನೋ ಸಖತ್ತಾಗಿ ಮಾಡ್ತಿದಾರಲ್ಲ. ಅದರ ಹಿಂದೆ ಸಾಕಷ್ಟು ವರ್ಷ ನಾನು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೆ. ನಾನು ಧಾರವಾಡದಲ್ಲಿ, ನಾನು ಮುಂಬೈಯಲ್ಲಿ ಹೇಳದ್ನಲ್ಲ, ಮೊದಲು ಮುಂಬೈಲಿ ರಂಗಭೂಮಿ ಮಾಡಿದ್ದೆ, ಧಾರವಾಡದಲ್ಲಿ ರಂಗಭೂಮಿ. ಮುಂಬೈನಲ್ಲಿ ಮಾಡುವಾಗ ಮರಾಠಿನೇ. ಆಮೇಲೆ ಬೆಂಗಳೂರಿಗೆ, ಅಂದ್ರೆ ಧಾರವಾಡದಲ್ಲಿ ಅವಾಗ 8 ಕನ್ನಡ ನಾಟಕಗಳಲ್ಲಿ ಹೀರೋ ಆಗಿ ಕೆಲಸ ಮಾಡಿದೆ ನಾನು. ವೆರಿ ನೈಸ್. ಅದಕ್ಕೂ ಮುಂಚೆ ಒಂದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ರಾಷ್ಟ್ರೀಯ ನಾಟಕ ಶಾಲೆ, ಅವರು ಒಂದು ರೀಜನಲ್ ರಿಸೋರ್ಸ್ ಸೆಂಟರ್ ಅಂತ ಒಂದು ವರ್ಕ್ಶಾಪ್ ಮಾಡಿದ್ರು, 45 ದಿವಸದ್ದು ರೆಸಿಡೆನ್ಷಿಯಲ್ ವರ್ಕ್ಶಾಪ್. ಅದರಲ್ಲಿ ನಾನು, ನನ್ನ ತಂಗಿ ಅರುಂಧತಿ ಇಬ್ಬರು ಭಾಗವಹಿಸಿದ್ವಿ. ಅದು ತುಂಬ ನನಗೆ ಸಹಾಯ ಮಾಡ್ತು. ಅದು ತುಂಬ ಸಹಾಯ ಮಾಡ್ತು. ಒಳ್ಳೊಳ್ಳೆ ಗುರುಗಳು ನನಗೆ ಸಿಕ್ಕಿದ್ರು. ಎಲ್ಲ ರಾಷ್ಟ್ರೀಯ ನಾಟಕ ಶಾಲೆಯಿಂದನೇ ಬಂದಿರತಕ್ಕಂಥ ಗುರುಗಳು, ನನಗೆ ಶಿಕ್ಷಕರು. ಅವರಿಂದ ತುಂಬ ಕಲಿತೆ. ಅವ್ರು ನನಗೆ ತುಂಬ ಸಲ ಹೇಳೋರು, ನೀವು ಬೆಂಗಳೂರಿಗೆ ಬನ್ನಿ, ನಿಮ್ಗೆ ಅಲ್ಲಿ ಅವಕಾಶ ಸಿಗತ್ತೆ ಅಂತ. ಬೆಂಗಳೂರಿಗೆ ಬಂದೆ ನಾನು. ನನ್ನ ತಂಗಿ ಮೊದಲು ಬಂದರು, ಯಾಕಂದರೆ ಆಕೆಗೆ ಚಿತ್ರಕಲಾ ಪರಿಷತ್ತಲ್ಲಿ ಅಡ್ಮಿಷನ್ ಸಿಕ್ತು, ಫೈನ್ ಆರ್ಟಿಸ್ಟ್ ಆಕೆ. ಸೊ ಆಕೆಗೆ ಸಿಕ್ತು, ಆಕೆ ಜೊತೆಲಿ ನಾನು ಕೂಡ ಆಮೇಲೆ ಬಂದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಇಂಟೀರಿಯರ್ ಡಿಸೈನಿಂಗ್ ಕೆಲಸ ಮಾಡ್ತಾಯಿದ್ದೆ ನಾನು, ಆರ್ಕಿಟೆಕ್ಟ್ಸ್ ಫರ್ಮ್ಸಲ್ಲಿ. ಸಾಯಂಕಾಲ ಬಂದ್ಬಿಟ್ಟು ನಾನು ರಂಗಭೂಮಿ, ಅಂದರೆ ನಾಟಕದ ಒಂದು ನಾಟಕ ಆಡ್ತಾ ಇದ್ದೆ. ಯಾವ ಟೀಮ್ ಜೊತೆಗಿದ್ರಿ? ಮೊದಲು ಬೆನಕ, ನಂತರ ಪ್ರಯೋಗ ರಂಗ, ಹೀಗೆ ಸುಮಾರು ಬೇರೆ ಬೇರೆ ಇದರಲ್ಲಿ ಟ್ರೂಪ್ಸ್ಗಳ ಜೊತೆಲಿ ಕೆಲಸ ಮಾಡಿದೆ. ಅಷ್ಟು ಸುಲಭವಾಗಿ ಇರಲಿಲ್ಲ, ಯಾಕಂದರೆ ಬಿಗಿನಿಂಗ್ ಅಲ್ಲಿ ನಾನು ಹೀರೋ ಆಗಿ ಕೆಲಸ ಮಾಡಿದ್ದೆ. ಇಲ್ಲಿ ನನ್ನ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲದೆ ಇರೋದ್ರಿಂದ ಅದು ಸುಮಾರು 1-2 ವರ್ಷ ನನಗೆ ಪರದೆ ಎಳೆಯೋದು, ಅಥವಾ ಕೋರಸಲ್ಲಿ, ಹಿಮ್ಮೇಳದಲ್ಲಿ, ಈ ಥರದ್ರಲ್ಲಿ, ಅಥವಾ ಒಂದೇ ಒಂದು ವಾಕ್ಯನೂ ಅಲ್ಲ, ಪದ, ಈ ಥರ ನನಗೆ ರೋಲ್ಗಳು ಸಿಗ್ತಾ ಇತ್ತು. ಆದರೆ ಕ್ರಮೇಣ ನನಗೆ ಸಿಗ್ತಾ ಹೋದ್ವು, ಒಳ್ಳೊಳ್ಳೆ ರೋಲ್ಗಳು ಸಿಗ್ತಾ ಹೋದ್ವು. ಇಂಗ್ಲೀಷ್ ಆಗಲಿ, ಹಿಂದಿ ಆಗಲಿ, ಮರಾಠಿ ಆಗಲಿ, ಅಥವಾ ಕನ್ನಡದಲ್ಲಿ, 4 ಭಾಷೆಯಲ್ಲಿ ಇಲ್ಲಿ ಬೆಂಗಳೂರಲ್ಲಿ ನಾನು ಕೆಲಸ ಮಾಡಿದೆ. ನಾಟಕದ ಮುಖಾಂತರನೇ ಒಬ್ಬರು ಸಂಜಯ್ ಸೂರಿ ಅಂತಿದ್ದಾರೆ, ಕಲಾವಿದರು, ನಮ್ಗೆ ಗೊತ್ತಿರ್ತಾರೆ. ಅವ್ರು ನನ್ನ ಪರಿಚಯ ದಿನೇಶ್ ಬಾಬು ಸರ್ ಅವ್ರಿಗೆ ಮಾಡಿದ್ರು. ಅವ್ರು ದಿನೇಶ್ ಬಾಬು ಸರ್ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಹೀರೋಗೆ ಸುಮಾರು ಜನ ಒಂದು ಸ್ನೇಹಿತರಿದ್ದಾರೆ, ಅದಕ್ಕೆ ಬರ್ತೀಯಾ ಅಂತ ಅಂದರು. ಹೋದೆ. ಅದಕ್ಕೂ ಮುಂಚೆ ನಾನು ಸಾಕಷ್ಟು ಸ್ಟ್ರಗಲ್ ಕೂಡ ಮಾಡ್ತಾ ಇದ್ದೆ. ತುಂಬ ಜನಗಳ ಹತ್ರ ಹೋಗ್ತಾ ಇದ್ದೆ, ಫೋಟೋ ತೊಗೊಂಡು ಹೋಗ್ತಾ ಇದ್ದೆ. ಅವಾಗ ಫೋಟೋ ತೊಗೊಂಡು ಹೋಗ್ತಾ ಇದ್ದೆ. ಟೆಲಿಫಿಲ್ಮ್ ಕೂಡ ಮಾಡಿದೆ, ಒಂದು ಫಿಲ್ಮ್ಸ್ ಡಿವಿಷನ್ದು ಟೆಲಿಫಿಲ್ಮ್, ಅದರಲ್ಲಿ ಹೀರೋ ಆಗಿ ಕೆಲಸ ಮಾಡಿದೆ ನಾನು. ಸಾಕಷ್ಟು ಜಾಹೀರಾತುಗಳಲ್ಲೂ ನಾನು ಕಾಣಿಸ್ಕೊಂಡೆ, ಒಂದಿಷ್ಟು ಜಾಹೀರಾತು ಮುಂಚೆನೆ. ಇದಕ್ಕೆ ಸಿನಿಮಾಗೆ ಮುಂಚೆ, ಮುಂಚೆ. ಹೌದು.
ಅದಾದ ಮೇಲೆ ನನಗೆ ಇಲ್ಲಿ ದಿನೇಶ್ ಬಾಬು ಸರ್ ನೋಡಿ ಅವರು ಇಷ್ಟಪಟ್ಟರು. ಅದ್ರಲ್ಲಿ ನಿಮ್ಮ ಆಕ್ಸೆಂಟ್ ಧಾರವಾಡ ಅದೇ ಅಂದ್ರೆ ಅದು ಕರ್ನಾಟಕ. ಬಿಕಾಸ್ ಆಫ್ ಯುನಾ ಅಥವಾ ಬಿಕಾಸ್ ಆಫ್ ಮೀ. ಸೊ ಆಮೇಲೆ ಅವರು ಬೇರೆ ಬೇರೆ ಟೋಟಲ್ ಅಂದ್ರೆ ಒಬ್ರು ಮಂಗಳೂರಿನವರು ಇದ್ರು, ಸೊ ಅವ್ರಿಗೆ ಮಂಗಳೂರು ಆಕ್ಸೆಂಟೇ ಇಟ್ರು. ಆ ಥರದ್ದು ಒಂದು ಸ್ವಲ್ಪ ವೆರೈಟಿನೂ ಇರುತ್ತೆ ಅಂತ ಆ ಥರನೂ ಮಾಡಿದ್ರು ಅವರು. ಅಲ್ಲಿಂದ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯ್ತದ, ಆದ್ಮೇಲೆ ತುಂಟಾಟ ನೆಕ್ಸ್ಟ್ ವೆರಿ ಇಮಿಡಿಯೇಟ್. ಚಿತ್ರ, ಚಿಟ್ಟೆ, ಪಾಂಚಾಲಿ, ದೆನ್ ತುಂಟಾಟ. ಓಕೆ. ಸೊ ಆ ಸಿನಿಮಾ ಜರ್ನಿ ಹೆಂಗಿತ್ತು ಸರ್ ನಿಮ್ದು? ಅಂದ್ರೆ ನಿಮಗೆ ಹೌದು ಇದು ಅದ್ಭುತವಾಗಿ ವರ್ಕ್ ಆಗ್ತಿದೆ ನನಗೆ ಸಿನಿಮಾ ಅಂತ ಅನಿಸುವ ಫೀಲ್ ಬರುವ ತನಕ ಆ ಜರ್ನಿ ಹೆಂಗಿತ್ತು? ಅಂದ್ರೆ ಒಂದಾದ್ಮೇಲೆ ಒಂದು ಅದಾಗೆ ಆಫರ್ ಬರ್ತಾ ಇತ್ತಾ ನಿಮ್ಗಳಿಗೆ? ಪ್ರತಿದಿನ ಸ್ಟೋರಿ ಹೇಳ್ಕೊಂಡು ಎಷ್ಟು ಜನ ಬರೋರು? ಸುಮಾರು ಜನ ಬರೋರು ನನಗೆ. ಆಕ್ಚುಲಿ ಚಿತ್ರ ನನಗೆ ತುಂಬಾ ಒಳ್ಳೆ ಹೆಸರು ತಂದು ಕೊಡ್ತು. ಚಿತ್ರ ಆಗೋಕ್ ಮುಂಚೆನೆ ನನಗೆ ಚಿಟ್ಟೆನೂ ಹೇಳ್ಬಿಟ್ಟಿದ್ರು ದಿನೇಶ್ ಬಾಬು ಸರ್ ಅವರು, ನೆಕ್ಸ್ಟ್ ಪಿಕ್ಚರ್ ನಾನು ಮಾಡ್ತೀನಿ, ನಿನ್ನನ್ನೇ ನಾನು ಹೀರೋ ಹಾಕೊಂಡು ಮಾಡ್ತೀನಿ ಅಂತಾನೆ ಅವರು ಹೇಳಿದ್ರು ಅದನ್ನು. ಸೊ ಚಿಟ್ಟೆನೂ ಸಿಕ್ತು. ಅದ್ರ ಜೊತೆಗೆ ಅದಕ್ಕೆ ಮುಂಚೆನೇ ಆಕ್ಚುಲಿ ಪಾಂಚಾಲಿನೂ ಶುರು ಮಾಡಿದ್ವು ನಾವು. ಅದರಲ್ಲಿ 5 ಜನ ಹೀರೋಗಳು. ಸೊ ಅದು ಚೆನ್ನಾಗಿತ್ತು. ಅದ್ರ ಜೊತೆಗೆ ಸುಮಾರು ಜನ ಬರೋರು ನನ್ನ ಹತ್ರ ಕಥೆಗಳನ್ನ ತಗೊಂಡು ಬರೋರು. ಬಟ್ ಗೊತ್ತಿಲ್ಲ ಅವಾಗ ಏನೇನೋ ಕೇಳಿರ್ತೀವಲ್ಲ, ಆಮಿರ್ ಖಾನ್ ತುಂಬಾ ಕಡಿಮೆ ಸಿನಿಮಾ ಮಾಡ್ತಾರೆ ಅಥವಾ ದಿಲೀಪ್ ಕುಮಾರ್ ತುಂಬಾ ಕಡಿಮೆ ಸಿನಿಮಾ ಮಾಡ್ತಾರೆ, ಒಳ್ಳೆ ಕತೆ ಇದ್ರೆ ಮಾತ್ರ ಮಾಡ್ತಾರೆ, ಈ ಥರದ್ದು ಇನ್ಫ್ಲೂಯೆನ್ಸಸ್ಗಳು ಇರ್ತಾವಲ್ಲ. ಸೊ ತುಂಬಾ ಚೂಸಿನೂ ಇದ್ದೆ ನಾನು. ಬಟ್ ನೀವು ಅನ್ಕೊಂಡಷ್ಟು ಸಕ್ಸಸ್ ನಿಮ್ಗೆ ಬಿಗ್ ಸ್ಕ್ರೀನ್ ಕೊಡ್ಲಿಲ್ಲ ಅಂತ ಅನ್ಸುತ್ತೆ ಸರ್ ಯಾವಾಗ? ಖಂಡಿತ. ವಾಟ್ ಮೇ ಬಿ ದ ರೀಸನ್ಸ್ ಅನ್ಸುತ್ತೆ ನಿಮ್ಗೆ? ಹೇಳದ್ನಲ್ಲ, ಐ ವಾಸ್ ಟೂ ಚೂಸಿ. ದಟ್ ವಾಸ್ ಅಂದ್ರೆ ಅವಕಾಶಗಳು ಕೈ ತುಂಬಾ ಇರ್ಬೇಕಾದ್ರೆ ನೀವೇ ಪ್ರೊಜೆಕ್ಟ್ ಮಾಡಿರೋದಾಗಿರ್ಬೋದು. ತುಂಬಾ ನಾನು ಅನ್ಕೊಂಡಿದ್ದೇನು ಅಂತಂದ್ರೆ, ಬಟ್ ಅದು ಎಲ್ರಿಗೂ ವರ್ಕ್ ಆಗೇ ಆಗತ್ತೆ ಅಂತಿಲ್ಲ. ಈಗ ಎಲ್ರೂ ಎಲ್ಲಾ ಸಿನಿಮಾಗಳನ್ನ ಮಾಡಿ ಯಾವುದೂ ಓಡದೆ ಇದ್ದಾಗ ಅದು ಕಷ್ಟನೇ. ಅಥವಾ ನಾನು ಹೇಳ್ತಾ ಇದ್ದೀನಲ್ಲ, ತುಂಬಾ ಚೂಸಿ ಆಗಿದ್ರಿಂದ ಬಹುಶಃ ನಾನು ಏನ್ ಅನ್ಕೊಳ್ತೀನಿ, 5 ಸಿನಿಮಾದಲ್ಲಿ 2 ಸಿನಿಮಾ ಕ್ಲಿಕ್ ಆಗಿದ್ರು, 3 ಸಿನಿಮಾ ಓಡದೆ ಇದ್ದಿದ್ರು ಕೂಡ ಕರೆಕ್ಟ್ ಮಾರ್ಕೆಟ್ 5:1 ಫಾರ್ಮುಲಾದಲ್ಲಿ ಇದಾರೆ. 5 ಹೋದ್ರು ಪರವಾಗಿಲ್ಲ, 1 ಉಳ್ಕೊಂಡ್ರೆ ಸಾಕು ಅಂತ. ಬಟ್ ಅವಾಗ ಸ್ವಲ್ಪ ಸಿನಿಮಾಗಳು ಓಡ್ತಾ ಇದ್ವು ಆವಾಗ. ಸೊ ನಾನು ಹಂಗೆ ಹೇಳ್ತಾ ಇದ್ದೀನಿ. ಆಮೇಲೆ ವಿ ಹ್ಯಾವ್ ಟು ಬಿ ಆಲ್ವೇಸ್ ಆಪ್ಟಿಮಿಸ್ಟಿಕ್. ನಾನು 5 2 3 ಅದನ್ನು ಹೇಳ್ತಿರ್ಬೇಕಾದ್ರೆ ನನಗೆಲ್ಲರೂ ಒಂದ್ ಕಡೆ ಬೇಜಾರಿತ್ತು. 3-2 ಯಾಕೆ ಹೇಳಿಲ್ಲ ನಾನು ಅಂತ. 3 ಹಿಟ್ ಆಗಿ 2 ಆದ್ರೂ ಓಡ್ಲಿಲ್ಲ ಅಂತಂದ್ರು. ವಾಟ್ ಎವರ್. ಬಟ್ ಹೇಳೋದೇನು ಅಂತಂದ್ರೆ, ಯು ವಿಲ್ ಬಿ ಇನ್ ದ ಮಾರ್ಕೆಟ್. ನೀವು ಮಾಡ್ತಾ ಇರಬೇಕಾದ್ರೆ ಇವ್ರು ಯಾವುದೂ ಚೂಸೇ ಮಾಡಲ್ಲ, ತುಂಬಾ ಚೂಸಿ ಇದ್ದಾರೆ, ಈ ತರ ಅದೊಂದು ಟಾಕು ಆಗ್ಬಿಡುತ್ತೆ ಅದಕ್ಕೆ. ಆಮೇಲೆ ಗೊತ್ತಿಲ್ಲ, ನಾನು ಪ್ರಶ್ನೆನೂ ಕೇಳ್ತೀನಿ, ಸುಮಾರು ಪ್ರಶ್ನೆಗಳನ್ನು ಕೇಳ್ತೀನಿ. ಕೆಲವರಿಗೆ ಅದು ಉತ್ತರ ಕೊಡೋಕೆ ಅಂದ್ರೆ ಎಷ್ಟೋ ಸಲ ಏನಾಗುತ್ತೆ, ಅವರು ಪ್ರೊಡ್ಯೂಸರ್ನ ಕರ್ಕೊಂಡು ಬಂದಿರ್ತಾರೆ, ಪ್ರೊಡ್ಯೂಸರ್ ರೆಡಿ ಇರ್ತಾರೆ, ಬಟ್ ಅವರಲ್ಲಿ ಕೊರತೆಗಳು ಸಾಕಷ್ಟು ಇರ್ತವೆ ನಿರ್ದೇಶಕರಲ್ಲಿ. ಅವರು ಏನೋ ಇವ್ರು ನಾವು ಒಪ್ಕೊಂಡ್ಬಿಟ್ರೆ ಪ್ರೊಡ್ಯೂಸರ್ ರೆಡಿ ಅನ್ನೋ ಥರದ್ರಲ್ಲಿ ಇರ್ತಾರೆ. ಬಟ್ ನಾನು ಕೆಲವು ಪ್ರಶ್ನೆಗಳನ್ನು ಕೇಳಿದಾಗ ಅವ್ರ ಹತ್ರ ಉತ್ತರಗಳು ಇರಲ್ಲ. ಅದಕ್ಕೆ ನಾನು ಕೇಳೋದೇನು ಅಂತಂದ್ರೆ, ನಾನೇನು ಸರ್ವಜ್ಞೆ ಅಲ್ಲ, ಆದರೆ ನಾವೆಲ್ಲರೂ ಜೊತೆಲಿ ಸೇರಿಕೊಂಡು ಒಂದು ಟೀಮ್ ಆಗಿ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಯಾವುದೇ ರೀತಿಯಲ್ಲಿ ನಮಗೆ ಸಂಶಯಗಳು ಇರ್ಕೂಡ್ದು. ಆಮೇಲೆ ನಾಳೆ ಜನ ಏನು ಪ್ರಶ್ನೆ ಕೇಳ್ತಾರೆ, ಏನೇ ಇದ್ರೂ ಜನ ಪ್ರಶ್ನೆ ಕೇಳ್ತಾರೆ, ಆದರೂ ಕೂಡ ಆದಷ್ಟು ಅದು ಕಡಿಮೆ ಪ್ರಮಾಣದಲ್ಲಿದ್ದರೆ ಅದು ಸಂತೋಷ. ಹಾಗಾಗಿ ನನಗೇನು ನಾನು ಪಾತ್ರ ಒಂದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನನಗಿರಬೇಕು. ಎಕ್ಸಾಕ್ಟ್ಲಿ. ಅದು ಎಷ್ಟೋ ನಿರ್ದೇಶಕರಿಗೆ ಇಲ್ಲದೆ ಇದ್ದಿದ್ದ ಕಾರಣ ಕೂಡ ಅದು ಕೂಡ. ಬಟ್ ನಿಮ್ಮ ಗುಣನೇ ನಿಮ್ಗೆ ಎಲ್ಲೋ ಒಂದ್ ಕಡೆ ಮುಳುವಾಯ್ತು ಅಂತ ನಿಮ್ಗೆ ರಿಗ್ರೆಟ್ಸ್ ಇದೆಯಾ? ಅಂದ್ರೆ ಅಷ್ಟು ಹೋಗ್ಬಾರ್ದಾಗಿತ್ತು, ನಾನು ಸುಮ್ಮನೆ ಎಲ್ಲ ಮೇಡ್ ಬಿ ದಟ್ ಮೈಟ್ ಬಿ ದ ರೀಸನ್ ಅಂತ. ದಟ್ ಮೈಟ್ ಬಿ ಒನ್ ಆಫ್ ದಿ ರೀಸನ್ಸ್. ದೇರ್ ಮೈಟ್ ಬಿ ಅದರ್ ರೀಸನ್ಸ್ ಆಲ್ಸೋ, ಗೊತ್ತಿಲ್ಲ ನನಗೆ. ಬಟ್ ಮೈಟ್ ಬಿ ಒನ್ ಆಫ್ ದ ರೀಸನ್ಸ್. ನಾನು ಹೇಳದ್ನಲ್ಲ, 5 ಸಿನಿಮಾಗಳನ್ನು ಒಪ್ಕೊಂಡು 3 ಸಿನಿಮಾ ಓಡದೆ ಇದ್ರು, ನನಗಂತೂ ದುಡ್ಡು ಬರ್ತಾ ಇತ್ತು, ಮಾರ್ಕೆಟಲ್ಲೂ ಇರ್ತಾ ಇದ್ದೆ. ಬಟ್ ಹ್ಯಾವಿಂಗ್ ಸೆಡ್ ದಿಸ್, 5 ಸಿನಿಮಾ ಓಡದೆ ಇದ್ರೆ, 5ರಲ್ಲೂ ಡೌಟ್ಸ್ ಇದ್ರೆ, 5ರಲ್ಲೂ ಡೌಟ್ಸ್ ಇದ್ದು, 5 ಸಿನಿಮಾ ಓಡದೆ ಇದ್ರೆ ಇವ್ರು ಮಾಡಿದ ಸಿನಿಮಾ ಎಲ್ಲ ಇಟ್ಟೆ ಯಾವುದು ಓಡಲ್ಲಪ್ಪ ಅನ್ನೋದು ಬಂದ್ರೆ ಸೊ ಅದು ಇದೆ. ಗೊತ್ತಿಲ್ಲ, ಅದಕ್ಕೆ ನನಗೆ ಗೊತ್ತಿಲ್ಲ. ಇದರ ಜೊತೆಗೆ ಇನ್ನೊಂದು ಹೇಳ್ತೀನಿ, ನಾನು ನಂಬಿದ್ದು ಲೀವ್ ಇನ್ ದ ಪ್ರೆಸೆಂಟ್.
ಆ್ಯಂಡ್ ನಮ್ಮ ಕೈಲಾದಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನಾನು ಕೆಲಸ ಮಾಡ್ಕೊಂಡು ಹೋಗಬೇಕು, ಇಷ್ಟೇ ನನ್ನ ಕೈಲಿರೋದು. ಮಿಕ್ಕಿದ್ದು ಇಟ್ಸ್ ಅ ಡೆಸ್ಟಿನಿ ದ್ಯಾಟ್ ಐ ಬಿಲೀವ್ ಕಂಪ್ಲೀಟ್ಲಿ. ನಾನು ಹುಟ್ಟಿದ್ದು ನಾನು ನಮ್ಮ ತಂದೆ ತಾಯಿಯವ್ರಿಗೆ ಯಾಕೆ ಹುಟ್ಟಬೇಕಾಗಿತ್ತು? Correct. ಇಷ್ಟು ದೊಡ್ಡ ದೇವರ ಅನುಗ್ರಹ ನನಗೆ ಪೂರ್ತಿ ಮೈ ಕೊಟ್ಟಿದ್ದಾನೆ, ಯಾವುದೂ ನ್ಯೂನತೆ ಕೊಟ್ಟಿಲ್ಲ. ಎಲ್ಲಾನು ದೇವರ ಅನುಗ್ರಹನೇ. Correct. ಸೊ ನನ್ನ ಕೈಲೇನಿದೆ? ಹಾಗಾದ್ರೆ ನನ್ನ ಕೈಲೇನಿದೆ? ಶ್ರದ್ಧೆಯಿಂದ ಕೆಲಸ ಮಾಡೋದಿಷ್ಟೇ. ಮಿಕ್ಕಿದ್ದು ನಾನು ಒಂದು ವೇಳೆ ಅವತ್ತು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಿದ್ದರೆ ಒಂದು ಆದ್ಮೇಲೆ ಒಂದು ಸಿನಿಮಾಗಳನ್ನು ಮಾಡ್ಕೊಂಡು ಬಹುಶಃ ಇವತ್ತು ನಾನು ನಿರ್ದೇಶನ ಮಾಡ್ತಾ ಇರಲಿಲ್ಲ, ಬರಿತಾ ಇರಲಿಲ್ಲ, Correct. ಬೇರೆ ಯಾವುದೇ ಕೆಲಸಗಳು ಬಹುಶಃ ನಾನು ಮಾಡ್ತಾನೆ ಇರಲಿಲ್ಲ. ಏನಾಗಿದ್ರು ಒಳ್ಳೇದಕ್ಕೆ ಆಗಿದೆ ಅಂತ. ಐ ಆಮ್ ರಿಯಲಿ ಹ್ಯಾಪಿ. ಅದೆಲ್ಲವೂ ಆ ಕ್ಷಣದಲ್ಲಿ ನಮ್ಗೆ ಗೊತ್ತಿರಲ್ಲ ಅದು. ಆದರೆ ಆ ಕ್ಷಣ ನಾನು ಸುಮ್ಮನೆನೂ ಕೂತಿರ್ಲಿಲ್ಲ. ನಾನು ತುಂಬ ಓದಿದೆ, ತುಂಬ ಸಿನಿಮಾಗಳನ್ನು ನೋಡಿದೆ, ತುಂಬ ಕೇಳಿದೆ, ಒಳ್ಳೊಳ್ಳೆ ಸಂಗೀತಗಳನ್ನು ಕೇಳಿದೆ. ಅದರದೆಲ್ಲವೂ ಇಟ್ ರಿಫ್ಲೆಕ್ಟೆಡ್ ಆನ್ ಮೈ ವರ್ಕ್. ಓಕೆ, ಒನ್ ಆರ್ ಅದರ್ ವೇ ಅದು ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ತುಂಬ ನನಗೆ ಅಭಿನಯದಲ್ಲಿ ನನ್ನ ಬದಲಾವಣೆ ಆಯಿತು. ಆ ಪೀರಿಯಡಲ್ಲಿ ನಾನು ಏನೆಲ್ಲ ಓದಿದೆ, ಏನೆಲ್ಲ ನೋಡಿದೆ, ಅದರ ಸುಮಾರು ಸಿನಿಮಾಗಳನ್ನು ನೋಡಿದೆ. ನಾನು ಜಗತ್ತಿನ ಅತ್ಯದ್ಭುತ ಸಿನಿಮಾಗಳನ್ನು ನೋಡಿದೆ, ಅದರಿಂದ ತುಂಬ ಕಲಿತೆ. ನಾನು ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ನಿಮ್ಗೆ ಸಿನಿಮಾ ನೋಡೋಕ್ಕೆ. ವರ್ಲ್ಡ್ ಸಿನಿಮಾ. ಸೊ ಅದರಿಂದ ತುಂಬ ಕಲ್ತಿದ್ರಿಂದ ಇನ್ನೂ ಅದು ಸಮುದ್ರನೇ. ಅದು ಕಲಿತೆ ಅನ್ನೋದಿರಲ್ಲ, ಅದು ಕಲಿತಾನೆ ಇರಬೇಕು. ಆದರೆ ಆ ಪೀರಿಯಡಲ್ಲಿ ನಾನು ಅದನ್ನೆಲ್ಲ ಮಾಡಿದ್ರಿಂದ ನಾನು ಬೇರೆದಕ್ಕೆ ಹೆಲ್ಪ್ ಆಯಿತು. ಬರೆದೆ, ನಿರ್ದೇಶನ ಮಾಡಿದೆ, ಅದರದ್ದು ಸಾಕಷ್ಟು ನನ್ನ ಅಭಿನಯದಲ್ಲಿ ಬದಲಾವಣೆ ಆಯಿತು. ಹೀಗೆ